ಯಾಕೋ ಏನಾತ ಏನಾತು ಮಗನ ಮದುವೆ ಮಾಡಿಸ್ತಾನ ಅಂತ ಹೇಳಿಲ್ಲ ಕುಡುಗಲ್ ಯಾಕೆ ತಗೊಂಬಂದಿ ಹಂಗಲ್ಲ ಮರೆ ಉಳ್ಳಾಗಡ್ಡಿ ಹೆಚ್ಚಿ ಕೊಡ್ಬಾ ಆಮ್ಲೆಟ್ ಮಾಡ್ಕೊಂತಿತ್ತೀನಿ ಉಳ್ಳಾಗಡ್ಡಿ ಸಲುವಾಗಿ ಮಗನ ನೀ ಕುಡ್ಕೊಲ್ ತಗೊಂಡ್ ನಿಂತಿದ್ ನೋಡಿದ್ರ ಅದೇನೋ ಕಡಿಲಾಕ ನಿಂತಾನ ತಿಳ್ಕೊಂಡಾರ ಮಂದಿ ನಾ ಹೆಣ್ಣು ಬೇರೆ ತೋರ್ಸಿಲ್ಲ ಅದಕ್ಕೆ ಎಲ್ರಿ ನಾನು ಕಡ್ಯಾಕ ಬಂದ್ ಎತ್ ಮಾಡಿನ್ಯ ಇಲ್ಲ ಮರ ಬಡ ಬಡ ಬಾ ಆಮ್ಲೆಟ್ ಮಾಡಿ ಕೊಡತ್ತಿ ಬಾ ನನಗೆ ಮಗನ ಶ್ರಾವಣ ಚಾಲು ಆಗೈತಿ ಆಮ್ಲೆಟ್ ಏನ್ ಮಾಡ್ತಾರು ನಡಿ ಮೊದಲು ಹೊರಗ ತಮ್ಮ ಇನ್ನೊಂದ್ ತಿಂಗಳು ಬಿಡ ಇನ್ನೊಂದ್ ತಿಂಗಳು ಬಿಟ್ಟ ಅಂದ್ರ ನಿನಗ ಚಿಕನ್ ತಂದು ಕೊಡ್ತಾನ ಆಮೇಲೆ ತಿನ್ನಾಗತಿ ಈಗ ಶ್ರಾವಣದಾಗ ದೇವರ ದಿಂಡ್ರ ಮಾಡ್ಬೇಕ ಚೆನ್ನಾಗಿ ಹೋಗಿನ ಆಯ್ತಾಯ್ತವ ಹೋಗ್ ಮೇವ್ ತಗೊಂಡ್ಬರೋಗ ನಾವ್ ತರ್ಲ್ಯಾ ಏನಪ್ಪಾ ಶಂಕರ ಏನ್ ಮಾಡಕತ್ತೀರಿ ಇಬ್ರು ಅಪ್ಪ ಮಗ ಏನ್ ಮಾಡೋನು ಮಾರಯ್ಯ ಅವಂಗೇನೋ ಆಮ್ಲೆಟ್ ತಿನ್ಬೇಕು ಅನ್ಸತ್ತ ಅದಕ್ಕ ಉಳ್ಳಾಗಡ್ಡಿ ಹೋಳಿ ಕೊಡೋಣಕತ್ತಾನ ಮಗ ಕುಡ್ಕೊಳ್ ತಗೊಂಡ್ ನೀವು ಗಿಡ ಮಗ ಏ ಶಂಕರ ನಿನ್ನ ಮಗಗ್ ಒಂದ್ ಹುಡುಗಿ ನೋಡಿದ್ಲ ನೀ ನೋಡಿದಿ ಫಸ್ಟ್ ಕ್ಲಾಸ್ ನೋಡಿನು ಫಸ್ಟ್ ಕ್ಲಾಸ್ ಹುಡುಗಿ ಕಡ್ಡಿಲೇ ಬರ್ದಂಗದಾಳು ಚೂಟಿದ ರಗತ್ ಬರ್ಬೇಕು ಶಂಕರ ಮಾರಯ್ಯ ಎಲ್ಲಾರ್ಗಿ ಚೂಟಿರೋ ರಗತ ಬರ್ತೈತಿ ನಮಗೆ ನೀರ್ ಬರ್ತೈತಿ ಅನ್ನ ಬಾಯಿಲಿ ಕೂತ್ ಮಾತಾಡುನು ಶಂಕರ ಒಟ್ಟ ಹುಡುಗಿ ಕಡೆ ಅವ್ರ ಬಾಳ್ ಕಡೆ ಶ್ರೀಮಂತರದಾರ ಶ್ರೀಮಂತರದಾರು ನಮಗೇನ್ ಕೊಡ್ತಾರ ಅವ್ರು ನಾನಾ ಇಲ್ಲಿ ನೋಡಿಲಿ ತಮ್ಮ ಬ್ಯಾರೆದವ್ರ ಕಡೆ ಜೀತ ಅದನ ಅಲ್ಲೋ ನಾನು ಆಶ್ರಯ ಯೋಜನೆ ಮನಿಗೆ ಹಾಕೇನೆ ಇನ್ನು ಸ್ಯಾಂಕ್ಷನ್ ಆಗಿ ಬಂದಿಲ್ಲ ಅದ ಶಂಕರ ನೀನು ದೊಡ್ಡ ಸೌಕರ್ಯ ಎತ್ ಹೇಳಿನು ಹಂಗ್ಯಾಕೆ ಹೇಳಿದೀವೋ ಮಗನ ನಾವು ಕೆಟ್ಟ ಬಡ್ರು ಅದನ್ನ ತಿನ್ನಾಕ ಗತಿ ಇಲ್ಲ ನನಗ ಯಾವ್ರು ಶ್ರೀಮಂತರ ಮನಿ ಹೆಣ್ಣು ಇವ್ ಕೊಡ್ತಾರ ಶಂಕರ 100 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಾರ ನಾವು ನಮ್ಮ ಗಿಡ್ಡನ ಸಲುವಾಗಿ ಸುಳ್ಳು ಹೇಳುನು ಹಂಗ ಬ್ಯಾಡು ತಪ್ಪಾಕತಿ ಹಿಂದಿಲ್ದ ನಾಳೆ ಗೊತ್ತಾತಂದ್ರ ಅದ್ ಏನ್ ಬೇಕಾರ ಆಲಿ ಒಟ್ಟ ನಾವು ಸುಳ್ಳು ಹೇಳು ಮತ್ತ ಒಟ್ಟು ಲಗ್ನ ಆಗಮು ಈಗ ಲಗ್ನದ ಅವಶ್ಯಕತೆ ಭಯಂಕರ ಐತಿ ನನಗ ನಿನಗೈತಿ ನನಗೂ ಅರ್ಥ ಆಕತಿ ಅದ್ರ ಸುಳ್ಳು ಹೇಳಿ ಮದ್ವಿ ಮಾಡಿದೀವಿ ಅಂದ್ರ ಅವ್ರ ಮನ್ಯಾನ ಹೆಣ್ಮಕ್ಳಿಗೆ ಮೋಸ ಮಾಡಿದಂಗ ಆಗಂಗಿಲ್ಲ ನಾವ ಸುಮ್ರ ಈಗ ನೋಡು ನನ್ ತಲೆ ಕೂದಲದವನು ಇಲ್ಲ ಇಲ್ಲ ನನ್ನ ಮದುವೆ ಆಗ ಬಂದಾಗ ನನ್ನ ಹೆಂಡತಿಗೆ ಕೂದಲ ತಿಳ್ಸಂದ ಸುಳ್ಳು ಹೇಳಿದ್ನ್ಯ ವೀಗ್ ಹಾಕೊಂಡಿದ್ನಿ ಮದುವೆ ಆತು ವೀಗ್ ತಗದ್ನಿ ಈಗ ನಾನು ಹೆಂಡತಿ ಬಿಟ್ಟು ಹೋಗ್ಯಾನ ಇಲ್ಲ ಜೋಡಿನ ಇಲ್ಲ ಹಂಗ ಒಂದು ಮಾಡೋಣತ್ತ ಹಂಗಲ್ಲೋ ಕೂದಲ ಪಾದಲ ಬೇರೆ ಏನೋ ಮಗನ ನೀವ್ ಒಂದ್ ಸ್ವಲ್ಪ ಇದ್ದಟ್ರಾಗ ಶ್ರೀಮಂತ ಅದಿ ನಾವು ಕುತ್ತ ಚಾಪ್ ನನ್ನ ಮಕ್ಕಳ ಇದೀವ ಅಲ್ಲೋ ಈ ನನ್ನ ಮಗಗ ಆ ಹುಡುಗಿನ ತಗೊಂಬಂದ ಜೀವನ ಹೆಂಗ್ ಸಾಗಿಸೋದು ಏನೋ ಈಗ ಅದನ್ನ ಹೆಂಗಾರ ಮಾಡಿ ಸಾಗಿಸ್ತೀನ ನಾ ಸತ್ ಹೋದ್ನಿ ಅಂದ್ರೆ ಈ ನನ್ನ ಮಗ ಆ ಹುಡುಗಿನ ಹೆಂಗ್ ಜೀವನ ಸಾಗಿಸ್ತಾನ ಅದೆಲ್ಲ ನನಗೆ ಗೊತ್ತೈತಲ್ಲ ನಾ ಪುಸ್ತಕ ಓದಿಸಿದ್ರ ನಾನು ಮುಂದೆ ಜೀವನ ಸಾಗಿಸೋದು ನೋಡ್ತೀನಿ ನೀ ಒಟ್ಟಿ ಹ್ಞೂ ಅಂತೀರಿ ಹೊಟ್ಟೆ ಮಗನ ಪುಸ್ತಕದಾಗ ಇರಂಗಿಲ್ಲ ಜೀವನ ದುಡಿಬೇಕ ದುಡಿತೀನಲ್ಲ ಹೆಂಗ್ ದುಡಿತಿ ಲಗ್ನ ದುಡಿತೀನಂತ ನೀವು ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡತ್ತೀರಿ ನಾ ಪದ್ಧತಿ ಟ್ರೈನಿಂಗ್ ಕೊಡ್ತೀನಿ ಶಂಕರ ಒಟ್ಟ ನೀವು ಬಿಲ್ಡಪ್ ಕೊಡ್ಬೇಕು ಅವ್ರು ಬಂದಾಗದು ಏನೈತಿ ಫಸ್ಟ್ಲ ಸೂಟ್ ಗೀಟ್ ಹಾಕೊಂಡ್ ಚಸ್ಮಾ ಗಿಸ್ಮಾ ಹಾಕೊಂಡು ಒಟ್ಟ ಬಿಲ್ಡಪ್ ಮೇಂಟೈನ್ ಮಾಡ್ಬೇಕು ನೀವು ಒಟ್ಟ ಕಾರ ಬಂಗ್ಲೆ ಎಲ್ಲ ನಮ್ಮದ ಅಂತ ಹೇಳ್ಬೇಕು ನೀವು ಕಣ್ಣಿಗೆ ಆ ಬಿಲ್ಡಿಂಗ್ ಅಂತ ನಮ್ಮದ ಅಂತ ಹೇಳ್ಬೇಕು ನೀವು ನೀ ಸುಳ್ಳು ಹೇಳಿಕತ್ಕೋ ನೀನು ಈ ಕುಡುಗರಿ ಪಟ್ಟು ಹೋಗ್ತೀನಿ ಒಟ್ಟು ನೀನು ಹಂಗ ಮಾಡ್ಬೇಡಪ್ಪ ಈ ರಾಮ್ ಒಬ್ಬ ಅದಿ ಆಯ್ತಾಳ ದೇವ್ರ ಏನ್ ಮಾಡ್ತಾನ ಹಂಗ ಆಗ್ಲಿ ಮತ್ತೆ ಎಂದ ಬರ್ತಾರ ಅವ್ರು ಒಟ್ಟ ಇವತ್ತ ಬರ್ಬೋದು ಇಲ್ಲಿಕ ನಾಳೆ ಬರ್ಬೋದು ನಾಡ್ದನ ಬರ್ಬೋದು ಒಟ್ಟು ಬಂದಾಗ ಒಟ್ಟು ನೀವು ಡಿಗ್ನಿಟಿ ಮೇಂಟೈನ್ ಮಾಡಿ ಶಂಕರ್ ಒಟ್ಟ ಈಗ ನೋಡ್ರಿ ಇವತ್ ನಿಂತ್ರ ರೆಡಿ ಆಗು ಮತ್ತ ಅವ್ರು ಯಾವಾಗ ಬರ್ತಾರ ಗೊತ್ತಿಲ್ಲತ್ತ ಅವ್ರು ಬರೋಣ ಫುಲ್ ಬಿಲ್ಡಪ್ ಕೊಡಮು ಸುಳ್ಳು ಹೇಳಮು ನಮ್ಗೆ ಹೊಲ ಐತಿ ತೋಟ ಐತಿ ಬಾವಿ ಐತಿ ಕಾರ್ ಐತಿ ಬಂಗ್ಲಿ ಐತಿ ಬೈಕ್ ಐತಿ ಚಿಕ್ಕು ಗಿಡ ಪೇರು ಗಿಡ ತೆಂಗಿನ ಗಿಡ ಕಂಡಾಪಟ್ಟಿ ಅದಾವ್ರಿ ಎಲ್ಲಾ ಊರಾಗ ಮಾಡ್ಕೊಳಕ್ ಕೊಟ್ಟೆ ಅಂತ ಹೇಳ್ಬಿಡು ಮತ್ತ ಒಟ್ಟು ನೀ ಸುಳ್ಳು ಹೇಳಕ್ ರೆಡಿ ಆಗ ಅಲ್ಲಿ ಒಂದೇ ಮಗನ ನೀ ಏನ ಕರೆ ಹೇಳಕ್ ಓಡಾಡ್ದಪ್ಪ ಅಂದ್ರ ನೀನ್ ಈ ಕುಡುಗರೆ ಕಳ್ಸ್ ಬಿಡ್ತೀನಿ ಅಂತ ನನ್ನ ಮಗನ ನಿಂದ ತಲಿ ಕೆಟ್ಟೈತಿ ಓ ಮಗನ ಅಪ್ಪಗನ ಮಗನ ಐತಿ ಅಂದ ನಿಂದ ತಲಿ ಕೆಟ್ಟೈತಿ ಆಗ್ಲಿ ಏನ್ ಆಕತಿ ಆಗ್ಲಿ ಆಯ್ತು ಇನ್ನೇನ್ ಮಾಡೋದು ಮಗನ ಸಲುವಾಗಿ ಒಂದ್ ಸ್ವಲ್ಪ ತ್ಯಾಗ ಮಾಡ್ಬೇಕು ಸುಳ್ಳು ಹೇಳಪ್ಪ ಡ್ಯಾಡಿ ನಾ ಬೈತೀನಿ ಮನ್ಸಿಗೆ ಹಚ್ಕೋಬೇಡ ಒಟ್ ನನ್ ಲಗ್ನ ಮಾಡ ನಿನ್ನ ಕಾಲ್ ತೊಳೆದ್ ನೀರ್ ಕುಡಿತೀನಪ್ಪ ಹಂಗ ಮಾಡ್ಬೇಡ ಗಿಡ್ಡ ಮಾಡ್ತಾನ ನಿಮ್ಮ ಅಪ್ಪ ಅಂಕಲ್ರಿ ಒಟ್ಟ ಸುಳ್ಳು ಹೇಳಕ್ ನಾವ್ ಅಪ್ಪ ರೆಡಿ ಆಗ್ಯಾನ್ರಿ ನಾವ್ ಸುಳ್ಳು ಹೇಳ್ತೇವು ಲಗ್ನ ಹಾಕ್ಯವು ನೀವ ಮುಂದೆ ತಕ್ಕಿಕ ಉಳ್ ಕೊಡ್ಬೇಕು ನಮಗೆ ಒಟ್ಟ ಒಂದ್ ಚಾರ ಮಾಡ್ಕೊಂಡ್ ಬರೋಗ ಹೋಗ್ ಶಾನೆ ಅದೇ ಬುದ್ಧಿ ಐತನ ಯಾಕ ಬಂದ್ರೆ ನಾವು ಊಟ ಮಾಡಿಸಿ ಕಳಿಸ್ತೇವ್ರಿ ಅದಕ್ಕೆ ಅವ್ರಿಗೆ ಏನ್ ಊಟ ಹಾಕೊಂಡ್ ಬರ್ತೀನಿ ಕುಂಡ್ರಸ ಯಾಕಂದ್ರೆ ಈಗ ನನಗೆ ಹೆಣ್ಣು ನೋಡ್ತಾರಂದ್ರ ಫುಲ್ ಖುಷಿ ಆಗೈತಿ ಅವ್ರಿಗೆ ನೀ ಮಾಡಿಟ್ಟು ತಂಗಳ ಚಪಾತಿ ತಂದು ಕೊಡ್ತೀನಿ ಅಂತ ತಿನ್ಸಿದ್ ಹೋಲಿ ಅವರು ಕುಂಡ್ರಸ್ ನೀ ಬಾಳ ಹುಷಾರ ನಮ್ ಹುಡುಗ ಶಂಕರ ಹೆಂಗಿದಪ್ಪ ಏನ್ ನಡ್ದೈತಿಪ್ಪ ಹಂಗ ಜೀವನ ಈ ಮಗನ ಸಲುವಾಗಿ ಸಾಕಾಗೈತಿ ನನ್ಗ ಬರೇ ಮುಂಜಾನೆ ಸಂಡಾಸ್ ಹೋದ್ರೂ ಹೇಂತಿ ಬೇಕು ಮಕ್ಕಳಕ್ ಹೋದ್ರು ಹೇಂತಿ ಬೇಕು ಇನ್ನು ಕಸ ತೆಗ್ಯಾಕ ಹೋದ್ರು ಹೇಂತಿ ಬೇಕು ಒಟ್ಟು ತಲೆಯಾಗ ಗುಂಗ ಅದ ಒಂದ ಕಾಣತೈತಿ ಅವಂಗ
ಹೌದು ಶಂಕರ್, ನೀನು ನನಗೆ ಭಾಳ ಹೇಳ್ತಿದ್ಯಾ. ನಾನು ಗಿಡ್ಡ ಮಗಗೆ ಒಂದು ಗಿಡ್ಡ ಹೆಂತೀನಿ ನೋಡು, ನಾನು ಗಿಡ್ಡ ಮಗಗೆ ಒಂದು ಗಿಡ್ಡ ಹೆಂತೀನಿ ನೋಡು ಅಂತ ಹೇಳ್ತಿದ್ದಿ. ಅದಕ್ಕೆ ಒಟ್ಟು ತಲೆ ಕೆಟ್ಟ ಇರ್ಲು. ಆದ್ರೂ ನಾವು ಸುಳ್ಳು ಹೇಳೋದು ತಪ್ಪು ಅನ್ಸಂಗಿಲ್ಲ. ಇಲ್ಲ ಶಂಕರ, ಇಂಥ ವಿಷಯದಾಗ ನಾವು ಸುಳ್ಳು ಹೇಳಿದ್ರೆ ಏನು ತಪ್ಪು ಆಗಂಗಿಲ್ಲ. ಆಗಂಗಿಲ್ಲತಿ. ಆಯ್ತಾಳ, ಏನ ಅವನ ಹನಿ ಬರ ಒಟ್ಟ ಕಾಳಜಿ ಮಾಡಬೇಡಪ್ಪ. ಫಸ್ಟ್ ಕ್ಲಾಸ್ ನಮ್ಮ ಹುಡುಗ ಊಟ ತರ್ತಾನ, ತಿಂದು ಹೋಗಾತಿ. ಆಯ್ತಾಯ್ತು. ಮುಂಜಾನೆ ಉಪವಾಸ ಅದ ನಾವು ಶಂಕರ. ಹೌದಾ? ಏ ಗುಂಡ್ಯಾ, ಜಲ್ದಿ ಬಾರೋ. ಏ ಗುಂಡ್ಯಾ, ಕೈ ಅದು ಎಲ್ಲಿದಪ್ಪ? ನೀರು ತಕೋ ತಕೋ ಹಿಡಿ. ಇದು ತಗೋ, ಇದು ಫಸ್ಟ್ ಕ್ಲಾಸ್ ಕೈ ತಕೋ. ಜರ ದನಗಳಿಗೆ ನೀರು ಕುಡಿಸಿ ಬರ್ತಾನ. ನನಗತ್ತೇನ. ಏ ಗುಂಡ್ಯಾ, ಅವ್ರ ಚಪಾತಿ ಗಿಪಾತಿ ತಂದು ಹಾಕೋ. ಆಯ್ತಾಯ್ತು. ಏ ಬಾರೋ ಗಿಡ್ಡ, ಕುಂಡ್ರ ಬಾಯಿಲಿ. ಊಟ ಮಾಡಿ ಫಸ್ಟ್ ಕ್ಲಾಸ್. ಭಾರಿ ಖುಷಿ ವಿಚಾರ ಹೇಳಿದ್ರು ನನಗೆ. ಅಂಕಲ್ ರೀ, ಚಪಾತಿ ಹೆಂಗೈತ್ರಿ? ಅದ್ಭುತ. ನಮ್ಮ ಅಪ್ಪ ಮಾಡ್ಯಾನ್ರಿ. ಪಲ್ಯ 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 ನಾ ಮಾಯ ಮಾಡ್ಯಾನ್ರಿ. ನಮ್ಮ ಅಪ್ಪಗೇನು ಮಾಡೋನು ಮಾಡಕ್ ಬರಲ್ರಿ. ಸುಮ್ ಹೊಟ್ಟೆ ಐತ್ರಿ ಅದು. ಬ್ಯಾಡ ಹರಿ ಬ್ಯಾಡ, ನಮ್ಮ ಮರ್ಯಾದೆ ಪ್ರಶ್ನೆ ಹರಿಬೇಡ ಹರಿಬೇಡ. ಗಿಡ್ಡ, ನಿನಗೆ ಏನು ತಗೊಂಬಂದು ನಾನು ನನಗೆ ಬಿಡ್ತಿರ್ಲಿ. ನಮ್ಮ ಕಡೆ ಒಂದ್ ಎಕ್ಸ್ಟ್ರಾ ಚಪಾತಿ ತಿಂದೆ ತಗೋನಿ, ಅದು ನಮ್ಮ ಮಾನ ಮರ್ಯಾದೆ ಹೋಗಂಗದು. ಈಗ ಯಾರು ತಿಂದಿ ಮೂರನೇದು ಯಾಕೆ ಹರಿಬೇಕಾಗಿತ್ತು ನೀ ಚಪಾತಿ? ಏ ಗಿಡ್ಡ, ನನಗೇನು ಗೊತ್ತು ನಿಮ್ಮ ಮನೆ ಮಾನ ಮರ್ಯಾದೆ. ಚಪಾತಿ ತಿಂತೀನಿ ಅಂತ ಸೀದಾ ಹ್ಯಾಂಗಿತ್ತು ಹಂಗೆ ಮಾಡಿಕೊಡು. ಟಕ್ಳ ಮಗನ ನೀನು ಬಿಡ್ತೀನಿ. ಶಂಕರ ಬಾರೋ, ಶಂಕರ ನಿನ್ನ ಮಗ ಬಡಿಯತ್ತಾರ ಬಾರೋ ಶಂಕರ. ಯಾಕೆ ಬಿಡಾಕತ್ತೀವೋ? ಮರ್ಯಾದೆ ಕಳದಾನ. ಮರ್ಯಾದೆ ಕಳ್ದ? ಏ ನಮ್ಮ ಮರ್ಯಾದೆ ಯಾಕೆ ಕಳ್ದಿವೋ ಮಗನ? ಶಂಕರ, ನಾ ಏನ್ ಮರ್ಯಾದೆ ಕಳಿಲಿ? ಮತ್ತೆ ಹೇಳತ್ತಂದ ಇವ. 2 ಚಪಾತಿ ತಿನ್ನಿ, 3 ಚಪಾತಿ ಹರಟಾಗಿ ಮಗ ತನಗ ಬಡ್ದಂಗ್ ಬಡಿಯತ್ತಾನು ಶಂಕರ. 2 ಚಪಾತಿ ತಿಂದು 3 ಚಪಾತಿ ತಿಂದ್ರೆ ನಾ ಮರ್ಯಾದೆ ಹೋಗೋದು ತಿಳಿದಿಲ್ಲ. 3 ಚಪಾತಿ ಹರಿದಾನ ಚಿಟ್ಟು ಬಂದು ಹೊಡೆದಿಲ್ಲ ಅವನಿಗೆ. ಏ ಮಗನ, ಮಳದಿ ಅಂತ ತಿಳ್ಕೊಂದಿನಿ. ಇಷ್ಟು ಮಳದಿ ಅಂತ ತಿಳ್ಕೊಂಡಿದ್ದಿಲ್ಲ ಲೇ. ನಾ ಹೇಳಿದ್ದು ಸುಮ್ ಹೇಳಿನ್ಲೇ, ಅದನ್ನ ಕರೆ ಕರೆ ತಿಳ್ಕೊಂಡೇನ. ಹಂಗಿರಂಗಿಲ್ಲ ಅದ. ಅದು ಬೇರೆ ಇದು ಬೇರೆನ. ಏ ನೀ ಇಟ್ಟು ಶಾನೆ ಅದೇತ್ ನನಗೆ ಗೊತ್ತಿದ್ದಿಲ್ಲ. ಏ ಮಕ್ಕಳ್ರಿಯಾ, ಏ ಶಂಕರ, ನಿನ್ನ ಮಗ ನನಗೆ ಬೋಳ್ ಬಿಡುದು. ಕ್ಷಮಿಸಿ ಬಿಡಪ್ಪ. ಚಪಾತಿ ತಿನ್ರಿ. ಏ ವಾಲ್ಯಪ್ಪ, ನಿಮ್ ಚಪಾತಿನೂ ಬೇಡ, ಏನು ಬೇಡ. ಶಂಕರ ಹೇಳು ಹೋಗ. ವಾಲ್ಯಪ್ಪ ನನಗೆ ಸಾಕು ಶಂಕರ. ವಾಲ್ಯ ಒಂದ್ ಸ್ವಲ್ಪ ಸಮಾಧಾನ ತಗೊಳಕ್ ಬರ್ಲಿಲ್ಲ ನಿನಗ? ಶಾನೆ ಅದೇ ತಗೊಂಡ್ ಹೋಗು ಒಳಗ. ನೀನೇ ಹೇಳಮ್ಮ, ತಿಳಿಸಿ ಹೇಳ್ಬೇಕಾಗಿತ್ತಿಲ್ಲ ನನಗ. ಅದನ್ನ ತಿಂದ್ರೆ ಏನಾಗಿತ್ತು ಬಿಡಪ್ಪ ಅಂದಿದ್ದನ ಬಿಡ್ತಿದ್ಯಾ. 3 ಚಪಾತಿ ಹರಿದಲ್ಲ, ನನ್ನ ಹೊಟ್ಯಾಗ ಬೆಂಕಿ ಎತ್ತಿ ತಗದಾಗ ಉರ್ಲಾತು. ಅದಕ್ಕೆ ಒಂದ್ ತಿಲ ಬಗ 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 ಹೊಡ್ದೀನಿ. ಇರ್ಲಪ್ಪ, ನಂದ ತಪ್ಪೈತಿ. ತಗೋ. ಬರ್ತಾರ್ತಿಲ್ಲ. ಏ ಅವ್ರು ಬರ್ಲಿ ಬಿಡ್ಲಿ, ಮೊದಲು ಇದನ್ನ ಒಳಗ್ ಹೋಯ್. ಅವ್ರು ನೋಡಕ್ ಯಾವ ಬರ್ತಾರ? ಏ ಈಗ ಬಡದ್ ಕಳ್ಸಿದಿ ಮಗನ, ಇನ್ನೇನ್ ಬರಂಗ್ ಕಾಣಂಗಿಲ್ಲ. ಸುಮ್ ಹೋಗೋ. ಅಭಿಷೇಕ್ ನುಡಿಬೇಡ ಅಪ್ಪ. ಏನ್ ಮಾಡುದು? ಇವ್ ನಾವು ನಮ್ಮ ಅಪ್ಪ ಮಂಜಾನ ಮಗ ಒಂದು ದಂಡಿಗೆ ಹಚ್ಚಲಿಲ್ಲ. ಕಡಿಗೆ ನಾನು ಲಗ್ನ ದಂಡಿಗೆ ಹಚ್ತಾನ ನೋಡು. ಮತ್ತ ಏ ಅಪ್ಪ, ಇಲ್ಲಿ ಶಂಕರ್ ಅವ್ರು ಎಲ್ಲಿರ್ತಾರ? ಶಂಕರ್ ಅವ್ರಿ ಏನ್ ಕೆಲಸ ಇತ್ತೇನ್ರಿ? ಏ ಕೆಲಸ ಇತ್ತು. ಅವ್ರು ಇಲ್ಲಿ ಎಲ್ಲಿ ಸಿಗ್ತಾರ? ಇಲ್ಲೇ ಹುಡುಕ್ಯಾಡಾಕತ್ತೀವಿ, ಸಿಗವಲ್ರು. ಅಂದ್ರ ತಿಪ್ಪಣ್ಣ ಅಂಕಲ್ ಹೇಳಿದ್ರು, ಹೆಣ್ಣವ್ರು ಬರ್ತಾರ, ಯಾವ ಬೇಕಾದ ಬರ್ತಾರ ಅಂತ ಹೇಳಿದ್ರು. ಅಂದ್ರ ಇವ್ರು ಹೆಣ್ಣಿನವ್ರ ಕಡೆ ಇದ್ದಂಗ ಕಾಂತಾರ. ಇದ್ರ ಯಾರು ಶಂಕರ್ ಅವ್ರಿ? ಹೌದಾ? ಅವ್ರ ಮನಿ ಇಲ್ಲೇ ಐತ್ರಿ. ನಾ ಪಟಕ್ನ ಆಧಾರ ಇಲ್ಲಿ ನೋಡ್ಕೊಂಡ್ ಬರ್ತೀನಿ ಐತ್ರಿ. ನೀವು 5 ನಿಮಿಷ ಇಲ್ಲ ನಿಂದ್ರಿ, ಹೋಗೋಣ ಬರ್ತೀನಿ ಐತ್ರಿ. ಜಲ್ದಿ ನೋಡ್ಕೊಂಬ. ಅದಾರ 5 ಮಿನಿಟ್ ಇಲ್ಲಿ ಇರ್ಬೇಕಲ್ಲ ಅವ್ರ ಮನಿ. ಅಪ್ಪ ಏನಾತು? ಹೆಣ್ಣಿನವ್ರು ಬಂದಾರ ಮನಿ ನೋಡಾಕ. ನೀ ನೋಡಕ್ ಬಂದಾರ? ಬರ್ಲಿ ಬರ್ಲಿ. ಏನ್ ಬರ್ಲಿ ಬರ್ಲಿ, ಕರಿ ಅವ್ರನ್ನ. ನಿನ್ನ ಆಕಾರ ನೋಡ್ಕೊ. 1 ಏನಾಗಿತ್ತು? ಕೆಟಪ್ ಚೇಂಜ್ ಮಾಡು. ಮತ್ತ ಇಲ್ಲ ನಿನ್ನ ಆಕಾರ ನೋಡಿದ್ರೆ ತಗೋನಿ. ಮತ್ತೆ ಹೆಣ ಸಿಗಿ ಕುಡಿದ್ಲ ಅವ್ರು. ಪಟಕ್ ಒಳಗೆ ಹೋಗಿ ಅರ್ಬಿ ಚೇಂಜ್ ಮಾಡು ಬಾ. ಹಂಗತಿ? ಹಾ ಪಟಕ್ ಬಾ.
ಹಾ ಹಾ ಹೋಗಿ ಕರ್ಕೊಂಬರೋಗ ಅವ್ರನ್ನ. ಕರ್ಕೊಂಬರ್ಲಿ. ಹಾ ರೆಡಿ ಇಲ್ಲ? ಹಾ ರೆಡಿ. ಓಕೆ. ಅವೇನಪ್ಪ ಬರೋವಲ್ಲ, ಮುಂದಾರ ಹೋಗೋಣ ನಿನ್ನ ಹೋಗೋಣ. ಸರ್ ಶಂಕರ್ ಸೌಕರ್ ಮನ್ಯಾಗ ಕೂತಾರ್ರಿ, ಪಟಕನ ಬರ್ರಿ ನೋಡಾತ್ರಿ. ನೀ ಯಾರು ತಮ್ಮ ಹೋಗುವಾಗ ಹಿಂಗಿದ್ದು ಈಗ ಹಿಂಗಾದಿ? ಅಲ್ಲಿ ಹೋಗ್ಬೇಕು ಗೊತ್ತಾಗತ್ರಿ ನಾ ಯಾರು, ನಾ ಏನು, ನನ್ನ ಕೆಪಾಸಿಟಿ ಏನಾರ ಗೊತ್ತಾಗತ್ತಿ. ಬರ್ರಿ ನೀವು. ನೋಡ್ರಿ ಹಾ ಡ್ಯಾಡಿ ಡ್ಯಾಡಿ ಬಂದ್ರು ಅವರು. ಆಯ್ತಾಯ್ತು. ಬರ್ರಿ 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 ಬರ್ರಿ. ನಮಸ್ಕಾರ ರೀ. ನಮಸ್ಕಾರ. ಓಕೆ ಹೋಗ ಕುರ್ಚಿ ತಗೊಂಬರೋಗ. ಆಯ್ತು ಆಯ್ತು ಆಯ್ತು. ಇರ್ಲಿ ಬಿಡ್ರಿ, ಕುಂದ್ರು ಬರ್ರಿ. ಬರ್ರಿ ಬರ್ರಿ. ಕುಂಡ್ರಿ. ಇದು ನೀವು ಶಂಕರ್ ಅವ್ರ? ಹಾ ಹೌದ್ರಿ ನಾವು. ಹಂಗಾರ ಬರಬ್ಬರಿ ಆತ್ರಿ. ಇವ್ರು ಯಾರಂತ ಗೊತ್ತಾಗ್ಲಿಲ್ರಿ? ಇವನರಿ ನಮ್ಮ ಮಗ ಇವನರಿ. ಓಹೋ ಒಬ್ಬ ಏನ್ರಿ? ಒಬ್ಬರ್ಲ ಮತ್ತ ಹ್ಯಾಂಗ ಗೊತ್ತೇನ್ರಿ ಅದು? ನಮ್ಮ ಅಜ್ಜಿನ ಹೊಟ್ಟಿಲೆ ಇವ್ರ ಅಪ್ಪ್ರಿ, ಇವ್ರ ಅಪ್ಪನ ಹೊಟ್ಟಿಲೆ ಇವ ರೀ, ಇವ್ನ ಹೊಟ್ಟಿಲೆ ನಾ ರೀ. ಒಟ್ಟು ನಮ್ದು ಹೇಳ್ಬೇಕಪ್ಪ ಅಂದ್ರೆ ಒಂಟಿ ಸಂತ ನೋಡ್ರಿ. ಓ ಸಿಂಗಲ್ ತಳಿ ಮನುಷ್ಯ. ಸಿಂಗಲ್ ತಳಿನೇ ರೀ. ಸ್ವಲ್ಪ ನಿಮ್ದ ಡೀಟೇಲ್ಸ್ ಬೇಕಾಗಿತ್ತು, ಅದಕ್ಕೆ ಬಂದಿದೀವ. ಅಪ್ಪ ನಿನಗ ಸುಳ್ಳು ಹೇಳಕ್ ಬರಲ್ಲ, ಡೀಟೇಲ್ಸ್ ನಾ ಹೇಳ್ತೀನಿ. ನೋಡ್ಬೇಕಾದ್ರೆ ನೀರ್ ಕುಡ್ದಂಗ್ ಮಾಡ್ಬಿಡ್ತೀನತ್ತ. ಹಾ ನಾ ಹೇಳ್ತೀನಿ ನಾ. ಏನೋ ಹೇಳಾಕತ್ತಾರ ನೋಡ್ರಿ, 75 ಎಕರೆ ನೀರಾವರಿ ಹೊಲ ಐತ್ರಿ. ಓಹೋ. ಆಮೇಲೆ 2 ರೈಲ್ವೆ ಅದಾವ್ರಿ, ಆಮೇಲೆ 2 ವಿಮಾನ ಅದಾವ್ರಿ, ಆಮೇಲೆ 100 ಚಿಕ್ಕು ಗಿಡ ಅದಾವ್ರಿ, 100 ತೆಂಗಿನ ಗಿಡ ಅದಾವ್ರಿ, ಆಮೇಲೆ ಇನ್ನ ಕಂಡಾಬಿಟ್ಟಿದಾವ್ರಿ. ರೈಲ್ವೆ ಎಲ್ಲಿ ತನ ಬರ್ತೈತ್ರಿ? ಇಲ್ಲಿ ನೋಡ್ರಿ ಈಗ ಲೋಕಾಪುರ ಹಳಿ ಆಗೈತ್ರಿ, ಇನ್ನೇನು ತೋಟದಿಂದ ಜಮಖಂಡಿ ಬಂದ್ ಕೂಡ್ತೈತ್ರಿ. ಹಾ ರೀ, ಅದು ಮಾಡಿ ಮಾಡ್ಸಾಕತ್ತದ ನಿಮ್ದ ಏನ್ರಿ? ಓಹೋ. ಮತ್ತ ಗಾಡಿ ಐತಿ ಯಾವ ಅದಾವೇನ್ರಿ? 4 ಕಾರ್ ಅದಾವ್ರಿ, 2 ಲಿಂಬರ್ಗಿನಿ ಅದಾವು, 2 BMW ಅದಾವು. ಈಗ BMW ಒಳಗ ನಮ್ಮ ಆಯ್ ಸಂತಿಗೆ ಹೇಳ್ರಿ, ಅದ್ರೊಳಗ ಸಂತಿ ತಗೊಳ್ತಾಡ್ರಿ ಸದ. ಏನ್ರಿ ಮನಗಂಡ ಸಾವ್ಕಾರ ಇದ್ರಿ ಹಂಗಾರ ನೀವು? ಹಾ ಮತ್ರಿ. ಮತ್ ಬಂಗಾರ ಐತಿ ಏನಾರ ಐತಿ? ಬಂಗಾರ ರೀ 50 kg ಐತ್ರಿ. ನಮ್ಮ ಅಪ್ಪನ ಹೆಸರಲ್ಲಿ ಸೇಫ್ಟಿ ಲಾಕರ್ ಇಟ್ಟು ಲಾಕ್ ಮಾಡಿವ್ರಿ. ದೊಡ್ಡ ಸಾವ್ಕಾರ ಆದ್ರಪ್ಪ ನೀವ್ ಹಂಗಾರ. ಮತ್ರಿ ಊರಾಗ ನಾವೇ ದೊಡ್ಡ ಸಾವ್ಕಾರ್ರಿ. ಈಗ ಫಿಕ್ಸ್ ಆತ್ ಹಂಗಾರ? ಹಾ ಫಿಕ್ಸ್ ಆಯ್ತ್ರಿ. ಒಟ್ಟಾಗ ನಿಮ್ ಮ್ಯಾಗ ಕನ್ಫರ್ಮ್? ಹಾ ಕನ್ಫರ್ಮ್ ಅಂದ್ರೆ ಕನ್ಫರ್ಮ್, ಕಣ್ಣು ಮುಚ್ಕೊಳ್ಳಿ ಒಪ್ಕೋಬೇಕ್ರಿ ನೀವು. ಒಪ್ಕೊಳಕೇನ್ರಿ? ನಾವ್ ಒಪ್ಕೊಂಡ ಬಿಟ್ಟಾತೀಗ. ಆತಪ್ಪ ಎಲ್ಲ ನಾವ್ ಬರ್ತೀವ್ರಿ ಹಂಗಾರೇನ? ನಾವೆಂತ ಬರೋಣ್ರಿ ನಿಮ್ಮ ಹುಡುಗಿನ ನೋಡಾಕ? ಏ ಯಾ ಹುಡುಗಿರಿಪ್ಪ? ನೀವು ನಮ್ಮ ಮನಿ ನೋಡಾಕ್ ಬಂದಿರಲ್ಲ ಮತ್ತ? ಏ ಮನಿಗಿನಿ ನಾವ್ ನೋಡಾಕ್ ಬಂದದ ಕರೆ, ಅದ್ರ ಹುಡುಗಿ ಗಿಡಿಗಿ ನಮಗ್ ಇನ್ನೂ ಮಕ್ಕಳೈತಿ ಇಲ್ಲೋಪ. ಮತ್ತ ಹೆಣ್ ನೋಡಾಕ್ ಬಂದಾರ ತಂದಿವ. ತಿಪ್ಪಣ್ಣ ಅಂಕಲ್ ಹೇಳ್ಯಾನಲ್ರಿ ಹೆಣ್ಣಿನವ್ರು ಬರ್ತಾರ ಅಂತ ಹೇಳಿ ನಾವ್ ಅದಕ್ಕೆ ರೆಡಿ ಆಗ್ಯಾವ್ರಿ. ಏ ಹೆಣ್ಣವ್ರ ಅಲ್ಲೋಪ ನಾವ. ಏ ನೀ ಆಶ್ರಯ ಪ್ಲಾಟ್ ಅರ್ಜಿ ಹಾಕಿದಿಲ್ವ? ಹಾ ಮತ್ ಇಷ್ಟೆಲ್ಲ ಐತಿ, ಅದನ್ನ ಯಾಕೆ ಅರ್ಜಿ ಹಾಕಿ ಕ್ಯಾನ್ಸಲ್ ಮಾಡಿದೀವ. ಮತ್ತೆ ಮಾಡಿದ್ರಿ? ಏ ಹೆಣ್ಣಿನವ್ರಲ್ಲ, ಮತ್ತ ನಿಮ್ಮ ಅವಾಗ ಪೆನ್ಷನ್ ರಾಕ್ ಬರ್ತಿತ್ಲ, ಅದನ್ನು ಕ್ಯಾನ್ಸಲ್ ಮಾಡ್ಬೇಡ್ರಿ. ಬಾಳ ಬಡ್ರು ಅದೀವ್ರಿ ಮಗನ. ಇವ್ರು ಆಶ್ರಯ ಯೋಜನೆ ಮನಿ ಅರ್ಜಿ ಹಾಕಿಲ್ಲ, ಆ ಸಾಹೇಬ್ರ ಅದಾರ ಮಗನ. ಇವ್ರ ಅಲ್ಲ ಸಾಹೇಬ್ರ ನೀವು ಮಾಡ್ಬೇಡ್ರಿ. ಏ ನಾಟಕ ಮಾಡ್ಬೇಡ್ರಿ ನೀವು. ಇಷ್ಟೆಲ್ಲ ಐತಿಲ್ಲೋ ನಿಮ್ಮ ಆಸ್ತಿ? ಇಲ್ರಿ ಇದೆಲ್ಲ ಬಾಡಿಗೆ ಐತ್ರಿ, ನಾನ ಇಲ್ಲೇ ಜೀತ ಅದನ್ರಿ. ಏ ಇಂಥವೆಲ್ಲ ನಾಟಕ ಮಾಡ್ಬೇಡ್ರಿ. ಆಗೈತಲ್ಪ ಎಲ್ಲ ಮಾಡಿದ್ರಿ, ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಆಯ್ ಪೆನ್ಸಿಲ್ ನಮ್ಮ ಮನಿ ನಡೆದೈತ್ರಿ, ಅಕಸ್ಮಾತ್ ನೀವು ಬಂದ್ ಮಾಡಿದ್ರಪ್ಪ ನಮ್ಮ ಅಪ್ಪ ಊರ್ಲಾಗ ಸಾಯ್ತಾನ್ರಿ. ಲೋಕಾಪುರತನ ಟ್ರೈನ್ ಹಳಿ ಬಂದೈತಲ್ಲ, ಬಿಲ್ಡಪ್ ಕೊಡ್ಬೇಕಾದ್ರೆ ಇಷ್ಟ ಹಂಗ್ ಕೊಡ್ತೀರಿ? ಇದೆಲ್ಲ ಕರೆ ಐತಿ ನಿಮ್ದು. ಎಲ್ಲ ನೀವು ಐತ್ಲ ಹಂಗ ಗೌರ್ಮೆಂಟ್ದು ಅನ್ಯಾಯವಾಗಿ ತಗೋಬಾರ್ದು. ಪಾಪ ಅದ 4 ಮಂದಿ ಮಾತ್ ಬಡ್ರು ಯಾರ್ಯಾರು ಕೊಡ್ತೀವ, ಒಳ್ಳೇದಾಗ್ಲಿ ನಿಮ್ಗೆ. ಮತ್ ಮಂದಿಗೆ ಇನ್ನಟ್ಟು ಹೆಲ್ಪ್ ಮಾಡ್ರಿ ನೀವು. ನಮ್ಮ ಆಯ್ ಮೇಲೆ ಹಾನಿ ಮಾಡಿ ಹೇಳ್ತೀನಿ, ನಮ್ದು ಏನೋ ಆಸ್ತಿ ಇಲ್ರಿ. ಮಗನ ಸುಳ್ಳು ಹೇಳಬೇಡ ಅಂದ್ರ ಮಗನ ಸುಳ್ಳು ಹೇಳಕ್ ಹಚ್ಚಿದ್ದಿ. ಈಗ ನೋಡ ಪರಿಸ್ಥಿತಿ ಏನಾತ್ ನಮ್ಗ. ಮಗನ ಆಶ್ರಯ ಯೋಜನೆ ಮನಿ ಅರ್ಜಿ ಹಾಕಿನಿ, ಅದು ಹೋತು. ನಮ್ಮ ಒಂದು ಪೆನ್ಷನ್ ಇತ್ತ, ಅದು ಹೋತು ಮಗನ. ನಿನ್ ಸಲುವಾಗಿ ಸುಳ್ಳು ಹೇಳಿಕಿಸಿಂದ ಏನಾತ್ ನೋಡ್ರಿ ನಮ್ಮ ಪರಿಸ್ಥಿತಿ. ನಾ ಸಣ್ಣ ಓದಿನಿ, ನನ್ನ ಮಾತು ಕೇಳಿ ಸುಳ್ಳು ಹೇಳಿದ್ರೆ ನಿನ್ ತಿಳಿಯಲ್ಲ, ನಿನ್ ತಿಳಿಯ ಬುದ್ಧಿ ನಿನಗ. ಮಗನ ನಾ ಏನೋ ಮಗನ ಮ್ಯಾಗ ಪ್ರೀತಿಲಿ ಹಂಗೆಲ್ಲ ಸುಳ್ಳು ಹೇಳಿನಿ, ಹಿಂಗ ಆಕತೈತಿ ನನಗೇನ್ ಗೊತ್ತೋ ಮಗನ. ನೀ ಬರ್ನಂದ ನೋಡ್ರಿ ಫ್ರೆಂಡ್ಸ್, ನನ್ನ ಮದ್ವೆ ಮಾಡೋ ಸಂಬಂಧ ನಮ್ಮ ಅಪ್ಪ ಭಾಳ ಸುಳ್ಳು ಹೇಳಿದ. ಏನು ಮಾಡೋದು, ಸರ್ಕಾರಿ ಮನಿ ಸ್ಯಾಂಕ್ಷನ್ ಆಗಿತ್ತು, ಅದು ಕ್ಯಾನ್ಸಲ್ ಆಯ್ತು. ನಮ್ಮ ಆಯ್ ಪೆನ್ಷನ್ನು ಕ್ಯಾನ್ಸಲ್ ಆಯ್ತು. ಈಗ ನಿಂತು ಹೊಯ್ಕೊಳ್ಳೋದು ಒಂದೇ ಉಳಿತು. ಏನು ಮಾಡೋದು? ನಾನು ಹಣಿ ಬಾರ್ ಸರಿ ಇಲ್ರಿ, ಈ ವರ್ಷ ನನ್ನ ಲಗ್ನ ಆಗೋದಿಲ್ಲ. ಇನ್ನು ಮುಂದಿನ ಜನದವ್ರ ಲಗ್ನ ಆಗತ್ತೆ ಗೊತ್ತಿಲ್ಲ. ಪಪ್ಪ ನೀನ ಹೇಳೋರಿಗೆ. ಏನ್ ಹೇಳೋದು? ಏನು ಹೊಸಾದ ಏನ್ರ ಪ್ಲಾನ್ ಮಾಡೋದ್ರಿ? ಈ ವಿಡಿಯೋ ಮಾಡಿದ್ದು ಜಸ್ಟ್ ಕಾಲ್ಪನಿಕ, ನಿಮ್ಮ ನಗಸೋ ಸಲಾಗೆ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬರ್ ಮಾಡ್ಕೊರಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.